ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟ್ ಅನ್ನ ಮಾಡಿ ಒಂದೇ ಒಂದು ಲೈಕ್ ಕೊಡಿ. ಯಾರೆಲ್ಲ 786 ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಇದನ್ನ ಬಂದು ನೀವು 9 ದಿನ ಬರೆದು ಇದನ್ನ ಬಚ್ಚಿಡಿ. ನಂತರ ತಗೊಂಡೋಗಿ ಎಲ್ಲ ಹಾಕ್ಬೇಕು, ಯಾವ ದಿನ ಮಾಡ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಇದರಲ್ಲಿ ಪೂರ್ತಿಯಾಗಿ ಹೇಳಿರ್ತೀನಿ. ತುಂಬಾ ಜನ ನೀವು ಬಂದು ನನ್ಗೆ ಕಮೆಂಟ್ ಅಲ್ಲಿ ಕೇಳ್ತೀರಾ, ಮತ್ತೆ ಪರ್ಸನಲ್ ಮೆಸೇಜ್ ಅಲ್ಲಿ ಬಂದು ಕೇಳ್ತೀರಾ. ವಿಡಿಯೋದಲ್ಲೇ ನಾನು ಪೂರ್ತಿಯಾಗಿ ಹೇಳಿರ್ತೀನಿ, ಪೂರ್ತಿಯಾಗಿ ನೋಡಿ. ಈ ಸಾಲ ಮತ್ತೆ ನನ್ನ ಸ್ಫಟಿಕನ ತಗೊಂಡು ತುಂಬಾ ಜನಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅವರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಮತ್ತೆ ತಗೋತಾ ಇದ್ದೀರಾ, ಮತ್ತೆ ನೀವು ಬೇರೆಯವ್ರಿಗೂ ಕೂಡ ಸಜೆಷನ್ ಮಾಡ್ತಾ ಇದ್ದೀರಾ, ತಗೊಳ್ಳಿ ಇವರಿಂದ ತಗೊಂಡು ನನ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದೀರಾ ಕೂಡ, ನೀವು ಕೊಡಿಸ್ತಾ ಇದ್ದೀರಾ ಕೂಡ. ನನ್ಗೆ ಖುಷಿ ಆಗ್ತಾ ಇದೆ. ಬೆಳಗ್ಗೆನೆ 4 ಆರ್ಡರ್ ಮಾಡಿದ್ರು, ಒಬ್ರೇ ಆರ್ಡರ್ ಮಾಡಿ ಬೇರೆಯವ್ರಿಗೆ ಕೂಡ ಅವರು ಹೇಳಿದ್ದಾರೆ, ತಗೊಳ್ಳಿ ಇವರಿಂದ ನನ್ಗೆ ಒಳ್ಳೇದಾಗಿದೆ, ನಿಮ್ಗೂ ಒಳ್ಳೇದಾಗುತ್ತೆ ಅಂತ. ಖುಷಿ ಆಗ್ತಾ ಇದೆ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಸುಮಾ ಸಿಸ್ಟರ್ ಅಂತ, ಸುಮಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮ್ಗೆ. ಇಷ್ಟು ಭರವಸೆ, ಇಷ್ಟು ನಂಬಿಕೆ ಇಟ್ಟು ನೀವು ಮಾಡ್ತಾ ಇದ್ದೀರಾ. ನಿಮ್ಮ ನಂಬಿಕೆನೆ ನಿಮ್ಮನ್ನ ಕಾಪಾಡ್ತಾ ಇರೋದು. ಕಾಪಾಡ್ಲಿ, ಒಳ್ಳೇದಾಗ್ಲಿ. ನಾನೇನೋ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇನೆ. ನನ್ನಿಂದ ಸಮಸ್ಯೆ ಅಂದ್ರೆ ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಏನ್ ಪಾಪ ಕರ್ಮ ಅಥವಾ ಯಾರ್ ಋಣ ಇದೆಯೋ ನಮ್ಮ ಮೇಲೆ ಗೊತ್ತಿಲ್ಲ. ಹಾಗಾಗಿ ಸಾಲ ಅನ್ನೋದು ಬೇಗ ತೀರ್ತಾನೆ ಇರೋದಿಲ್ಲ ನಮ್ಗೆ. ಯಾಕೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ಅದ್ ಬಂದು ನಮ್ಗೆ ಇವಾಗ ನಾವು ಸಾಲ ಇಸ್ಕೊಂಡಿರ್ತೀವಿ, ಮತ್ತೆ ಸಾಲ ಆಗುತ್ತೆ. ಕೆಲವ್ರದ್ದು ಬಡ್ಡಿ ಮಾತ್ರ ತೀರ್ತಾ ಇರುತ್ತೆ, ಅಸಲು ಮಾತ್ರ ಹೋಗ್ತಾ ಇರಲ್ಲ. ಯಾಕೆ ಏನು ಅನ್ನೋದು ಗೊತ್ತಾಗಲ್ಲ. ಇದು ಒಂದು ಮಾತ್ರ ನೀವು ಮಾಡಿ ನೋಡಿ, ಖಂಡಿತ ನಿಮ್ಗೆ ಇದ್ರಲ್ಲೂ ಕೂಡ ರಿಸಲ್ಟ್ ಸಿಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದನ್ನ ನಾವು ಬರೆಯೋದ್ರಿಂದ, ನಾವು ಏನೇ ಒಂದಾಗಿರ್ಲಿ ನಮ್ಮ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಅನುಕೂಲಗಳು ಆಗುತ್ತೆ ಗೊತ್ತಾ. ಯಾವ ರೀತಿ ಅಂತ ಅಂತೀರಾ, ನಾವ್ ಮನ್ಸಲ್ಲಿ ಅನ್ಕೊಂಡು ಅಥವಾ ಬೇರೆಯವ್ರ ಹತ್ರ ಹೇಳ್ಕೊಂಡು ಕಣ್ಣೀರಿಟ್ಕೊಂಡು ನಾವ್ ಇರೋದ್ರಿಂದ ನಮ್ದು ಯಾವ್ದೇ ಸಾಲ ತೀರೋದಿಲ್ಲ. ಅದನ್ನ ನಾವು ಕೇಳ್ಕೋಬೇಕು. ಯೂನಿವರ್ಸ್ ಆಗಿರ್ಲಿ, ನಮ್ಮ ದೇವ್ರ ಹತ್ರ ಆಗಿರ್ಲಿ, ನಾವು ಕೇಳ್ಕೋಬೇಕು. ಅದನ್ನೇ ನಾವು ಬೇರೆಯವ್ರ ಹತ್ರ ಇವಾಗ ನೋಡಿ ಟೈಮ್ ಪಾಸ್ ಅವ್ರು ಅನ್ಕೋತಾರೆ ನಮ್ಮನ್ನ. ನಾವು ಅಳೋದ್ರಿಂದ, ನೋಡ್ರಿ ನನ್ಗೆ ಎಷ್ಟು ಕಷ್ಟ ಆಗಿದೆ, ನನ್ಗೆ ಸಾಲ ಆಗಿದೆ, ನಾನು ಈ ತರ ಆಯ್ತು ಆ ತರ ಆಯ್ತು ಅಂತ ಬೇರೆ ಒಂದು ಮನುಷ್ಯರ ಹತ್ರ ನಾವು ಹೇಳ್ಕೊಂಡು ಅಳೋದ್ರಿಂದ ಆ ಸಾಲ ತೀರೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ರುಗಳು ಅನ್ಕೊಂಡಿರ್ತಾರೆ ಹೀಗೆ ಆಗ್ಬೇಕು ನಿನ್ಗೆ, ಹಾಗೆ ಹೀಗೆ ಏನೋ ಒಂದು ಹಿಂದೆ ಹೇಳೋದು, ನಗೋದು, ಆ ತರ ಆಗುತ್ತೆ. ಅದನ್ನ ಬಿಟ್ಟು ನಾವು ಇದೇ ಫಸ್ಟ್ ಇದೆ ಲಾಸ್ಟ್ ಯಾರದೇ ಮನುಷ್ಯರ ಹತ್ರ ನಾವು ಹೇಳ್ಕೋಬಾರ್ದು. ಇನ್ನು ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಏನೇ ಇದ್ರು ಕೂಡ ಹೌದು ಆಗ್ತಾ ಇದೆ, ಸ್ವಲ್ಪ ತೀರ್ತಾ ಇದೆ, ಹೌದಾ ಅದು ನಾನು ತೀರ್ಸ್ಕೊಂಡು ಹೋಗ್ತೀನಿ, ಆ ತರ ನಾವ್ ಏನೋ ಒಂದು ಹೇಳ್ಕೋಬೇಕು. ಇದನ್ನ 11 ದಿನ ಅಥವಾ 9 ದಿನ ಮಾಡಿ. 9 ದಿನ ಸಾಕು. 9 ದಿನ ಮಾಡಿ. ಇದನ್ನ ನೀವು ಒಂದು ಅಕ್ಕಿನ ತಗೊಳ್ಳಿ, ಒಂದು ಬೌಲ್ ಅಷ್ಟು ಅಕ್ಕಿನ ತಗೊಳ್ಳಿ. ಇದಕ್ಕೆ 9 ದಿನ ನೀವು ಈ ರೀತಿ ಬರಿಬೇಕು. ನನ್ನ ಸಾಲ ತೀರಿ ಹೋಗಿದೆ. ನಿಮ್ಗೆ ಎಷ್ಟು ಸಾಲ ಇದೆ ಟೋಟಲ್ ಹಾಕೊಳ್ಳಿ, ಬಡ್ಡಿ ಮಾತ್ರ ಬರಿಬಾರ್ದು. ಅಸಲು ನೀವ್ ಏನ್ ಇಸ್ಕೊಂಡಿರ್ತೀರಾ ಅದನ್ನ ಮಾತ್ರ ಬರಿಬೇಕು. ಮತ್ತೆ ತುಂಬಾ ಜನ ಬ್ಯಾಂಕ್ ಲೋನ್ಗಳು ಬರಿಬೋದಾ, ಅಥವಾ ಚಿನ್ನ ಒಡವೆದು ಬರಿಬೋದಾ. ಸಾಲ ಅಂದ್ರೆ ಎಲ್ಲಾನು ಸಾಲ ಅಲ್ವಾ. ಹಾಗಾಗಿ ನಿಮ್ದು ಎಷ್ಟು ಲಕ್ಷ ಸಾಲ ಇದೆ ಬಡ್ಡಿ ಬಿಟ್ಟು, ನಿಮ್ಮ ಅಸಲು ಏನಿದೆ ಅದನ್ನ ಮಾತ್ರ ಬರ್ಕೊಳ್ಳಿ, ಸರಿನಾ. ಇವಾಗ ನನ್ನ ಹತ್ರ ಅಸಲು ಬಂದು ಒಂದು 5 ಲಕ್ಷ ಸಾಲ ಇದೆ ಅನ್ಕೊಳ್ಳಿ. ಜಸ್ಟ್ 5 ಲಕ್ಷ, ಅದಕ್ಕೆ ಒಂದು 11,000 ಬಡ್ಡಿ ಆಗಿದೆ, 20,000 ಬಡ್ಡಿ ಆಗಿದೆ, 50,000 ಬಡ್ಡಿ ಆಗಿದೆ. ಅದನ್ನೆಲ್ಲ ಬರಿಬಿಡಿ. ಇದನ್ನ ಮಾತ್ರ, ನಿಮ್ಮ ಅಸಲು ಬಡ್ಡಿ ಬಿಡಿ, ತಾನಾಗೆ ಹೋಗುತ್ತೆ, ಸರಿನಾ. ಇದು ಯಾವ ರೀತಿ ತೀರುತ್ತೆ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ.
ನೀವು ಅನ್ಕೋಬಹುದು ಆ, ನಾವಾಗೆ ತೀರ್ಸ್ಬೇಕು ಅಥವಾ ಯಾವುದೋ ಒಂದು ದಾರಿ ಅಂತೂ ಸಿಗುತ್ತೆ. ನಿಮ್ದು ಏನು ಸಾಲದ ಬ್ಲಾಕೇಜ್ ಆಗಿರುತ್ತೆ ಅದು ನಿಮ್ದು ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಾಗ ಅಯ್ಯೋ ಇಷ್ಟೇನಾ, ಇಷ್ಟು ಬೇಗ ನನ್ ಕಷ್ಟ ಹೊರ್ಟೋಯ್ತಾ ಅಂತ ನೀವೇ ಅನ್ಕೋಬೇಕು. ಆ ರೀತಿ ಹೋಗುತ್ತೆ. ನೋಡಿ, ಈ ನನ್ನ ಸಾಲ ತೀರಿ ಹೋಗಿದೆ, ಇಷ್ಟು ಲಕ್ಷ. ಸರಿನಾ? ನೀವು ಎಷ್ಟು ಲಕ್ಷ ಬರ್ಕೋಬೇಕು ಅಷ್ಟು, ಇಲ್ಲ 1000 ಎಷ್ಟಾಗುತ್ತೆ ಅಷ್ಟು, ಒಂದ್ 50,000, 20,000, 1,00,000, 2,00,000, ನಿಮ್ಗೆ ಎಷ್ಟು ಸಾಲ ಇದೆ ಅದನ್ನ ಮಾತ್ರ ಬರ್ಕೊಳ್ಳಿ. ಬರ್ಕೊಂಡು ಏನ್ ಮಾಡಿ, ಇದ್ರೊಳಗಡೆ ನಾನು ಏನು ಕೂಡ ಹಾಕಿಲ್ಲ. ಬೌಲಲ್ಲಿ ಒಂದು ಅಕ್ಕಿ, ಒಂದು 1/2 kg-ನೋ 1 kg-ನೋ ಅಷ್ಟು ಹಿಡಿತದೆ ಈ ಬೌಲ್. ನೋಡಿ, ನೀವು ಒಂದು ಈ ತರ ಬೌಲ್ ನ ತಗೊಳ್ಳಿ. ನಿಮ್ಮ ಹತ್ರ ಈ ತರ ಬೌಲ್ ಇಲ್ಲ ಅಂದ್ರೆ ಮಡಿಕೆ, ಆತರ ಏನಾದ್ರೂ ಮಣ್ಣಿನ ಮಡಿಕೆ ಆತರ ಇದ್ರೂನು ಕೂಡ ತಗೋಬಹುದು. ಇನ್ನು ಪ್ಲಾಸ್ಟಿಕ್ ಅಂತೂ ಯೂಸೇ ಮಾಡ್ಬೇಡಿ. ನಾನು ಹೇಳ್ತೀನಿ, ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಇದನ್ನ ಯಾವ ವಾರ ಮಾಡ್ಬೇಕು ಅಂತ ಹೇಳಿದ್ರೆ ಶನಿವಾರ ಮಾಡಿ. ಶನಿವಾರ, ಯಾಕೆಂದ್ರೆ ನಮ್ಗೆ ಏನಾದ್ರೂ ಸಾಲದ ಸಮಸ್ಯೆ ಆಗಿದೆ ಅಂದ್ರೆ ಶನಿವಾರ ತುಂಬಾ ಒಳ್ಳೆ ದಿನ. ಶನಿವಾರ ಇದನ್ನ ಮಾಡಬಹುದು. ಶನಿವಾರ ಮಾಡಿ ಇದನ್ನ ಏನ್ ಮಾಡಿ ಅಂದ್ರೆ ಈ ತರ ದಿನಕ್ಕೆ 1 ಬರಿಬೇಕು ಅಷ್ಟೇನೆ. ದಿನಕ್ಕೆ 1 ಟೈಮಿಂಗ್ಸ್ ಕೂಡ ಹೇಳ್ತೀನಿ. ಇದನ್ನ ನೀವು ಬೆಳಗ್ಗೆ ಅಥವಾ ಸಂಜೆ ಟೈಮ್ ಮಾಡ್ಬೋದು. ನಿಮ್ಗೆ ತುಂಬಾ ಜನ ಕೆಲ್ಸಕ್ಕೆ ಹೋಗೋರು ಇದಾರೆ, ಕೆಲ್ಸಕ್ಕೆ ಹೋಗದೆ ಮನೇಲಿ ಹೌಸ್ ವೈಫ್ ಕೂಡ ಇದಾರೆ ಅಲ್ವಾ. ಹಾಗಾಗಿ ನೀವು ಹೌಸ್ ವೈಫ್ ಆಗಿದ್ರೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಮಾಡ್ಕೋಬಹುದು ಬೆಳಗ್ಗೆ ಟೈಮ್. ಇಲ್ಲ ನಾನು ಕೆಲ್ಸಕ್ಕೆ ಹೋಗೋರು ಸಂಜೆನೆ ನನ್ಗೆ ಟೈಮ್ ಸಿಗೋದು, ಬೆಳಗ್ಗೆ ಟೈಮ್ ತುಂಬಾ ಕೆಲ್ಸ ಇರುತ್ತೆ ಆಗಲ್ಲ ಅನ್ನೋರು ಸಂಜೆ ಟೈಮ್ ಮಾಡಿ. ಒಂದು 5:30 ಆತರ ಮುಸ್ಸಂಜೆ ಟೈಮ್ ಗೊತ್ತಲ್ವಾ, ಆ ಟೈಮ್ ಅಲ್ಲಿ ನಿಮ್ಗೆ ಒಳ್ಳೆ ಟೈಮ್ ನೋಡ್ಕೊಂಡು ಮಾಡ್ಕೊಳ್ಳಿ. ಅಥವಾ ಬೆಳಗ್ಗೆ ಅಂದ್ರೆ ಒಂದು 4ರಿಂದ 5 ಗಂಟೆ ಒಳಗಡೆ ಇದನ್ನ ಮಾಡಬಹುದು. ಇದನ್ನ ದಿನಕ್ಕೆ 1 ಮಾತ್ರ ಬರೀರಿ. ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ 9 ಬರ್ದಿದ್ದೀನಿ, ಸರಿನಾ? ನೀವು ದಿನಕ್ಕೆ 1 ಮಾತ್ರ ಬರೀರಿ. ಈ ತರ ಅಕ್ಕಿ ಬೌಲ್ ತಗೊಳ್ಳಿ. ನೋಡಿ, ಈ ತರ ಫೋಲ್ಡ್ ನ ಮಾಡ್ಕೊಳ್ಳಿ. ಒಂದು 4 ಫೋಲ್ಡ್ ಮಾಡಿದ್ರೆ ಸಾಕು. ಈ ತರ ಫೋಲ್ಡ್ ಮಾಡಿ ಅಕ್ಕಿ ಒಳಗಡೆ ಹೀಗೆ ಹಾಕಿ ಬಿಡಿ, ಸರಿನಾ? ಹೀಗೆ ಹಾಕಿ ಬಿಡಿ. ನಿಮ್ಮ ಹತ್ರ ಏನಾದ್ರೂ ಕಾಯಿನ್ಗಳು ಯಾವ ತರ ಇದೆ ಆ ತರ ಹಾಕ್ಬಹುದು. 9 ರೂಪಾಯಿ ಕಾಯಿನ್ ಇದ್ರೆ 9 ರೂಪಾಯಿ ಕಾಯಿನ್ಗಳನ್ನ ಹಾಕಿ, ಸರಿನಾ? ಇದು 1 ದಿನದ್ದು. ಇದೇನ್ ಹಾಕಿದಿರಾ 1 ದಿನದ ಚೀಟಿ. ಇದೇ ರೀತಿ ನೀವು ಬಂದು 9 ದಿನ ಹಾಕ್ಬೇಕು. ದಿನಕ್ಕೆ 1 ಮಾತ್ರ ಬರಿಬೇಕು. ಫಸ್ಟೇ ಈ ತರ ಎಲ್ಲ ಬರ್ದು ಇಟ್ಕೋಬೇಡಿ. ದಿನಕ್ಕೆ 1 ಮಾತ್ರ ಬರೀರಿ. ನಾನ್ ನಿಮ್ಗೆ ತೋರ್ಸೋದಕ್ಕೋಸ್ಕರ, ತುಂಬಾ ಜನಕ್ಕೆ ಪಾಪ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ. ನೋಡಿ, 1 ದಿನ ಹಿಂಗ್ ಮಾಡ್ದೆ ಒಂದು 10 ನಿಮಿಷ ಕೂತ್ಕೊಳ್ಳಿ. ಈ 10 ನಿಮಿಷ ನಿಮ್ಮ ಹಾಲಲ್ಲೇ ಕೂತ್ಕೊಳ್ಳಿ, ಇಲ್ಲ ನೀವು ದೇವ್ರ ಮನೆ ಹತ್ರ ಇಲ್ಲ ಹಾಲು ಒಳಗಡೆ, ಮನೆ ಒಳಗಡೆ ಕೂತ್ಕೊಂಡು ಒಂದ್ 10 ನಿಮಿಷ ಕಣ್ ಮುಚ್ಕೊಂಡು ಇದು ಬರ್ದ್ಬಿಟ್ಟು ನಂತರ ನಿಮ್ಮ ಸಮಸ್ಯೆಗಳು ಏನಿದೆ, ನಿಮ್ಮ ಕೋರಿಕೆ ಏನಿದೆ ಅದನ್ನ ನೀವು ಹೇಳ್ಕೊಳ್ಳಿ. ನನ್ನ ಸಮಸ್ಯೆ ಬಂದು ಇಷ್ಟ ಆಗ್ತಾ ಇದೆ, ನನ್ನ ಸಾಲದ ಮೇಲೆ ಸಾಲ ಆಗ್ತಾ ಇದೆ, ನನ್ನ ಸಾಲ ತೀರಿಸಕ್ ಆಗ್ತಾ ಇಲ್ಲ, ನನ್ಗೆ ಹಣ ಅನ್ನೋದು ಜಾಸ್ತಿ ಬರ್ತಾ ಇಲ್ಲ. ನಿಮ್ದು ಏನ್ ಕಷ್ಟ ಇದೆ, ಇವಾಗ ನೀವು ಜನಗಳ ಹತ್ರ ಅಕ್ಕಪಕ್ಕ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಏನ್ ಹೇಳ್ಕೊಂಡು ಅಳು ಬರುತ್ತೆ, ಅದನ್ನ ಈ ತರ ನೀವು ಹಳ್ಳಿ ಪರವಾಗಿಲ್ಲ. ನಿಮ್ಗೆ ಎಷ್ಟು ಕಣ್ಣೀರು, ನಿಮ್ಗೆ ಎಷ್ಟು ಸಾಧ್ಯ, ಎಷ್ಟು ದುಃಖ ಇದೆ ಎಲ್ಲಾನು ಕೂಡ ನೀವು ತೀರ್ಸ್ಕೊಳ್ಳಿ, ಸರಿನಾ? 10 ನಿಮ್ಮಿಷ್ಟ, ನಿಮ್ಮ ಮನ್ಸಿನ ಭಾರ ಏನಿದೆ ಅದನ್ನೆಲ್ಲ ತೆಗ್ದಾಕಿ ಹೇಳ್ಕೊಳ್ಳಿ. 10 ನಿಮಿಷ ಸೈಲೆಂಟ್ ಆಗಿ, ಯಾರಿಗೂ ಶಬ್ದ ಮಾಡ್ಬೇಡಿ ಅಂತ ಹೇಳಿ. ಮಕ್ಳಿದ್ರೆ ಮಕ್ಳಿಗೆ ಹೇಳಿ ಶಬ್ದ ಮಾಡ್ಬೇಡಿ ಅಂತ. ಈ ಟೈಮಲ್ಲಿ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ ದೀಪ ಹಚ್ಚಿ, ಗಂಧ ಕಡ್ಡಿ ಎಲ್ಲ ಹಚ್ಚಿ, ನೀವು ಕೂಡ ಕೂತ್ಕೊಂಡು ಒಂದ್ 10 ನಿಮಿಷ ನೀವು ನಿಮ್ಮ ಪ್ರೇಯರ್ನ ಮಾಡ್ಕೊಳ್ಳಿ, ವಿಶ್ ಕೇಳ್ಕೊಳ್ಳಿ. ನಿಮ್ ಮನ್ಸಿನ ಭಾರ ಏನಿದೆ ಅದನ್ನೆಲ್ಲ ಹಂಚ್ಬಿಟ್ಟು ನಂತರ ಹಾಕಿ. ಇದು ಸೆಕೆಂಡ್ ಡೇನು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಸೆಕೆಂಡ್ ಡೇ ಇದೇ ರೀತಿ ಮಾಡ್ಕೊಳ್ಳಿ. ನನ್ನ ಸಾಲ ತೀರಿ ಹೋಗಿದೆ ಅಂತ ನೀವು ಬರ್ಕೊಳ್ಳಿ. ಮತ್ತೆ ನಿಮ್ ವಿಶ್ ಏನಿದೆ, ನನ್ಗೆ ಎಷ್ಟಿದೆ, ನಿಮ್ಮ ಮನ್ಸಿನ ಭಾರ ಏನೇ ಆದ್ರೂ ಕೂಡ, ಸರಿನಾ? ಏನೇ ಆದ್ರೂ ಕೂಡ ಈ ತರ ಮಾಡ್ಕೊಂಡು ಬನ್ನಿ ನೀವು, ಸರಿನಾ? ಈಗ 11 ದಿನ ಅಥವಾ 9 ದಿನ ಏನಿದೆ, 9 ದಿನನೂ ಕೂಡ ನಾನು ಹೀಗೆ ಹಾಕಿದ್ದೀನಿ, ಸರಿನಾ? ಇದು ಫುಲ್ಲು ಡಿಪ್ ಆಗ್ಬೇಕು, ನಿಮ್ಗೆ ಅಕ್ಕಿ ಒಳಗಡೆ ಡಿಪ್ ಆಗ್ಬೇಕು, ಕಾಣ್ಬಾರ್ದು. ಈ ತರ ಡಿಪ್ ಮಾಡ್ಕೊಂಡು ಈ ತರ ಎಲ್ಲ ದಿನಕ್ಕೆ 1
ಒಂದೇ ಮಾತ್ರ ಬರೀರಿ. ಏನು ದಿನಕ್ಕೆ 11 ಬರಿಬೇಕು 9 ಬರಿಬೇಕಾ ಅಂತ ಮತ್ತೆ ಕೇಳ್ಬೇಡಿ. ದಿನಕ್ಕೆ ಒಂದು ಮಾತ್ರ ಬರ್ಕೊಂಡು ಒಂದ್ 5ರಿಂದ 10 ನಿಮಿಷ ನೀವು ಟೈಮಿಂಗ್ಸ್ ಏನು ಬೇಡ. ನಿಮ್ಮ ಮನ್ಸಿನ ಭಾರ ಅರ್ಧ ಗಂಟೆ ಆದ್ರೂ ನೀವು ಕೂತ್ಕೋಬಹುದು. ಯಾಕೆಂದ್ರೆ ಮನ್ಸಿನ ಭಾರ ಒಂದು ಇಳ್ದು ನಿಮ್ಗೆ ಧೈರ್ಯ ಅನ್ನೋದು ನಿಮ್ಗೆ ಸಿಕ್ಬಿಟ್ರೆ ಏನಾದ್ರೂ ನೀವು ಮಾಡ್ಬೋದು. ನಂತರ ನಿಮ್ಮ ಪ್ರಯತ್ನನೂ ಕೂಡ ನೀವು ಮಾಡ್ಬೇಕು. ಯಾಕಂದ್ರೆ ನೀವು ಕೂತ್ಕೊಂಡಿದ್ ಮಾಡಿದೀನಿ ಹಾಗೆ ಎಲ್ಲಾದ್ರೂ ಒಂದ್ ಬಂದ್ಬಿಡ್ಲಿ ಅಂದ್ರೆ ಆಗೋದಿಲ್ಲ. ನಿಮ್ ಪ್ರಯತ್ನ ಆದಷ್ಟು ಮಾಡಿ. ನಾನು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು, ಇಲ್ಲ ಮನೆ ಹೊರಗಡೆ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೇಲೆ ಕೂತ್ಕೊಂಡು ಏನಾದ್ರು ಕೆಲಸ ಮಾಡ್ಬೇಕು, ಆತರ ಐಡಿಯಾಸ್ ಕೂಡ ಹುಡುಕಿ ಆತರ ಐಡಿಯಾಗಳು ನೀವು ಮಾಡ್ಕೊಂಡು ಹೋಗ್ಬೇಕು. ಸುಮ್ನೆ ಎಲ್ಲಾನು ನಾನು ರೆಮಿಡಿ ಮೇಲೆ ಹಾಕ್ತಿದೀನಿ ಅನ್ಕೊಂಡು ನೀವು ಅದನ್ನು ಕೂಡ ಮಾಡೋದು ತಪ್ಪು. ಸರಿನಾ? ನಾನು ಹೇಳ್ತೀನಿ, ನಮ್ಮ ಪ್ರಯತ್ನನೂ ಕೂಡ ಇರ್ಬೇಕು. ಅವಾಗ್ಲೇ ನಮ್ಗೆ ಇವ್ರು ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದಾರೆ, ಇವ್ರಿಗೆ ಫಲ ಅನ್ನೋದು ಸಿಗ್ಬೇಕು ಅನ್ನೋದನ್ನ ಕೊಡ್ತಾರೆ. ಅದನ್ನ ಬಿಟ್ಟು ನಾನು ಏನೋ ಒಂದು ರೆಮಿಡಿ ಮಾಡಿದೀನಿಪ್ಪ, ಇದ್ರಿಂದಾನೇ ನನಗೆ 5 ಲಕ್ಷ ಸಿಕ್ಬಿಡ್ಬೇಕು, ಇದ್ರಿಂದಾನೇ ನನ್ಗೆ 10 ಲಕ್ಷ ಸಿಕ್ಬಿಡ್ಬೇಕು ಅನ್ನೋದು ಕೂಡ ತುಂಬಾ ತಪ್ಪು. ಸರಿನಾ? ಓಕೆ, ಇದಾಯ್ತು. 9 ದಿನಾನು ಕೂಡ ನೀವು ಮಾಡಿದೀರಾ ಅನ್ಕೊಳ್ಳಿ. ಇವಾಗ ನೋಡಿ 9 ದಿನಾನು ಕೂಡ ನೀವು ಮಾಡಿದೀರಾ. 9 ದಿನದ್ದು ಪೇಪರ್ ಕೂಡ ಹಿಂಗಾಗಿದೆ. ಹಾಕಿ ಇದು ಫುಲ್ ಡಿಪ್ ಮಾಡ್ಬಿಟ್ಟು 11 ರೂಪಾಯಿ ಕಾಯಿನ್ಗಳನ್ನ ಇರುತ್ತೆ, ಇದನ್ನ ತಗೊಂಡೋಗಿ ನೀವು ಏನ್ ಮಾಡಿ ಅಂದ್ರೆ ಯಾವ್ದೋ ಒಂದು ಮರದ ಕೆಳಗಡೆ ಹಾಕಿ. ಅಕ್ಕಿ ಪಕ್ಷಿ ಇರುವೆಗಳು ಎಲ್ಲ ಏನ್ ಭೂಮಿ ಮೇಲೆ ಏನಿದೆ ಅವ್ರಿಗೆ ಯೋಗ ಯಾರಿಗಿದೆ? ಈ ಅಕ್ಕಿನ ತಿನ್ನೋ ಯೋಗ ಯಾರಿಗಿದೆ? ಎಲ್ಲರಿಗೂ ಕೂಡ ಇದೆ ಅಲ್ವಾ? ಹಾಗಾಗಿ ಫಸ್ಟ್ ಹಕ್ಕಿ ಪಕ್ಷಿ ಕಾಗೆ ಪಾರಿವಾಳ ಏನಾದ್ರೂ ಬಂದ್ ತಿಂದೇ ತಿನ್ನುತ್ತೆ. ಸರಿನಾ? ಅದನ್ನ ತಗೊಂಡೋಗಿ ಒಂದಾದ್ರೂ ಮರದ ಕೆಳಗಡೆ, ಒಳ್ಳೆ ಒಂದು ಮರದ ಕೆಳಗಡೆ ಅಂದ್ರೆ ಹರಳಿ ಮರ, ಆತರ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಆತರ ಒಂದು ಮರದ ಕೆಳಗಡೆ ತಗೊಂಡೋಗಿ ಇದನ್ನ ಹಾಕಿ. ಅದು ಇದು ಅಂತ ನಾನು ಏನು ಹೇಳಲ್ಲ. ಹಸಿರಿರೋ ಮರಕ್ಕೆ ತಗೊಂಡೋಗಿ ಗಿಡ ಮರ ಏನಿದೆ ನಿಮ್ಮ ಮನೆ ಪಕ್ಕ ಏನಿದೆ ಅಲ್ಲಿ ತಗೊಂಡೋಗಿ ಹಾಕ್ಬಿಡಿ. ಸುತ್ತಲೂ ಕೂಡ ಹಾಕಿ ವಿಶ್ ಮಾಡ್ಕೊಂಡು ಬಂದ್ಬಿಡಿ. ಇದನ್ನ ಫಸ್ಟ್ ದಿನ ಅಲ್ಲ, ಇದು 9 ದಿನ ಮಾಡಿದೀರಾ ನೀವು ಅಥವಾ 11 ದಿನ ಮಾಡಿದೀರಾ, 11 ದಿನಕ್ಕೆ ಆದ್ಮೇಲೆ ತಗೊಂಡೋಗಿ ಬೆಳಗ್ಗೆ ಟೈಮ್ ಅಥವಾ ಸಂಜೆ ಟೈಮ್ ಇದನ್ನ ಹಾಕಿ ಬನ್ನಿ. ಆದಷ್ಟು ಬೆಳಗ್ಗೆನೆ ಮಾಡಿ. ಇಲ್ಲ ನಾವು ಕೆಲ್ಸಕ್ಕೆ ಹೋಗೋರು ಅಂತ ಹೇಳಿದ್ರೆ ಒಂದು 5 ಗಂಟೆ ಒಳಗಡೆ ಮಾಡಿ. ನೀವು ಒಂದು ಕರೆಂಟು ಲೈಟ್ ಎಲ್ಲ ಮನೇಲಿ ಹಾಕ್ತ ಮೇಲೆ ಆ ಟೈಮಲ್ಲಿ ಹಾಕ್ಬಾರ್ದು. ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಬೆಳಗ್ಗೆ ಒಂದು 4ರಿಂದ 5 ಗಂಟೆ ಒಳಗಡೆ, ಬೆಳಗ್ಗೆಯಿಂದ 5 ಗಂಟೆ ಸಂಜೆ ಒಳಗಡೆ ಇದನ್ನ ಹಾಕ್ಬೇಕಾಗುತ್ತೆ. ಸಂಜೆ ಟೈಮ್ ಲೈಟ್ ಹಾಕಿದ್ಮೇಲೆ ದೀಪ ಹಚ್ಚಿದ್ಮೇಲೆ ಆತರ ಹಾಕೋಕ್ ಹೋಗ್ಬೇಡಿ. ಆತರ ಮಾಡಿ ನೋಡಿ, ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಒಳ್ಳೇದಾಗ್ಲಿ. ಒಳ್ಳೆ ಒಳ್ಳೆ ರೆಮಿಡೀಸ್ ನ ಮಾಡ್ಕೋತಾ ಇದ್ದೀರಾ. ಆದ್ರೆ ಎಲ್ಲಾನು ಕೂಡ ನೀವು ಅಂದ್ರೆ ನಂಬಿಕೆ ಇಟ್ಟು ಮಾಡ್ಬೇಕು. ಇವಾಗ ನಾನು ತೋರ್ಸೋದೆಲ್ಲಾನು ಕೂಡ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದ್ ತರ ರೆಮಿಡಿಗಳು ಕೈ ಹಿಡಿಯುತ್ತೆ. ಎಲ್ಲರಿಗೂ ಒಬ್ರಿಗೆ ಉಪ್ಪಿನ ರೆಮಿಡಿ, ಒಬ್ರಿಗೆ ಈ ತರ ಏಲಕ್ಕಿ ಸ್ಫಟಿಕದ ಆತರ ಒಬ್ಬೊಬ್ರಿಗೆ ಒಂದೊಂದ್ ರೆಮಿಡಿಗಳು ನಿಮ್ಗೆ ಕೈ ಹಿಡಿಯುತ್ತೆ. ಒಳ್ಳೇದಾಗ್ಲಿ. ನಿಮ್ಗೆ ಯಾವ್ದು ಓಕೆ, ಇದ್ರಲ್ಲಿ ನನ್ಗೆ ಸಕ್ಸಸ್ ಆಗ್ತಾ ಇದೆ ಅನ್ನೋದನ್ನ ಅದನ್ನ ಕೊನೆಯವರೆಗೂ ಕೂಡ ನೀವು ಮರಿಬೇಡಿ, ಬಿಡ್ಬೇಡಿ, ಮಾಡ್ಕೊಂಡು ಹೋಗಿ. ನಂತರ ವಾರಕ್ಕೆ 15 ದಿನಕ್ಕೆ ಒಂದು ಚಿಕ್ಕ ಪುಟ್ಟ ರೆಮಿಡಿಗಳು. ನಿಮ್ಮ ಮನೇನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ನೀವು ಕೂಡ ಆದಷ್ಟು ಕ್ಲೀನ್ ಆಗಿರಿ. ಜಾಸ್ತಿ ಅಳ್ಬೇಡಿ ಮನೆಗಳಲ್ಲಿ. ಅಳೋದ್ರಿಂದ ಹೆಣ್ಮಕ್ಳು ಕೂಡ ಕಷ್ಟ ಅನ್ನೋದು ಜಾಸ್ತಿ ಆಗುತ್ತೆ. ಹೆಣ್ಮಕ್ಳು ಬಂದು ಮನೇಲಿ ಅಳ್ಬಾರ್ದು. ಆತರ ನೀವು ನಿಮ್ಮ ಮನೇನ ನೀವೇ ಶಕ್ತಿಯಾಗಿ, ನಮ್ ಕೈಯಲ್ಲೇ ಎಲ್ಲಾನೇ ಆಗುತ್ತೆ. ಸರಿನಾ? ನಮ್ಗೆ ಏನೇ ಕಷ್ಟ ಬಂದ್ರು, ಏನೇ ಒಂದು ಮೈ ಶಕ್ತಿ ಇಲ್ಲ, ಒಂಥರ ಸುಸ್ತಾದಂಗ ಆಗ್ತಾ ಇದೆ, ಆತರ ಆದ್ರೂ ಕೂಡ ನೀವು ಮಲ್ಕೊಂಡೇ ಇದ್ರೆ ಅದು ಸಾಲ್ವ್ ಆಗೋದಿಲ್ಲ. ಎದ್ದೇಳಿ, ಏನೋ ಒಂದು ಧೈರ್ಯ ಮಾಡಿ ಎದ್ದಿ ಮನೆ ಕೆಲಸ ಎಲ್ಲ ಮಾಡಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ನೀವು ನಿಮ್ಗೆ ಕೈಲಾದಷ್ಟು ನಿಮ್ಗೆ ಏನೋ ಒಂದು ನೀವು ಅನ್ಕೋಬಹುದು, ನನ್ಗೇನೋ ನೆಗೆಟಿವ್ ಇಂದ ನನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಾನ್ ಬಂದು ಪಾಸಿಟಿವ್ ಆಗ್ಬೇಕು, ಎನರ್ಜಿ ಫುಲ್ ಆಗ್ಬೇಕು ಅಂದ್ರೆ ನಿಮ್ ಕೈಲಾದಷ್ಟು ಕೆಲಸ ಮಾಡ್ಕೊಳ್ಳಿ. ನೀವು ಏನನ್ನ ಯಾವ ಶಕ್ತಿನ ನಂಬ್ತೀರಾ ಅದನ್ನ ನಂಬಿ. ನಾನು ಅದನ್ನೇ ನಂಬಿ ಇದನ್ನೇ ನಂಬಿ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ನಿಮ್ಮ
ಏನ್ ಶಕ್ತಿ ಇದೆ ಅದನ್ನ ನಂಬಿ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ನಿಮ್ಮ ಶಕ್ತಿಗಳನ್ನ ನೀವು ನಂಬಿ ಒಳ್ಳೇದಾಗ್ಲಿ, ಒಳ್ಳೆ ರಿಸಲ್ಟ್ ಬರ್ಲಿ. ತುಂಬಾ ಜನ ನನ್ನ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ ಒಳ್ಳೇದಾಗ್ತಾ ಇದೆ, ನಿಮ್ಮ ರೆಮಿಡೀಸ್ ಎಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಕಮೆಂಟ್ ಅಲ್ಲಿ. ಆದಷ್ಟು ಕಮೆಂಟ್ ಗಳನ್ನ ಮಾಡಿ, ನನ್ಗೆ 786 ಅಂತ ಕಮೆಂಟ್ ಅನ್ನ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಏನು ಕೂಡ ಅಲ್ಲ, ನಿಮ್ಮ ನಂಬಿಕೆ, ನಿಮ್ಮ ಶಕ್ತಿ, ನಿಮ್ ಕೈಯಲ್ಲೇ ನಿಮ್ಮ ಮನೇನ ಎಲ್ಲ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಮಾಡ್ಕೋಬಹುದು ಅಂತ ನಾನು ಹೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.